ಅಕ್ರಮವಾಗಿ ಗ್ರಾಮ ಠಾಣಾ ಜಾಗವನ್ನು ಕಬಳಿಸಲು ಮುಂದಾದ ದೊಡ್ಡಸಾಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ವೆಂಕಟೇಗೌಡನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಅಲಪನಹಳ್ಳಿ ಗ್ರಾಮಸ್ಥರು ಹಾಗೂ ರೈತ ಸಂಘದವರು. ಅಲಪನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಗೌಡ ಸೇರಿದಂತೆ 3 ಜನ ಅಣ್ಣ ತಮ್ಮಂದಿರು ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ದಾಖಲೆಗಳು ಸದ್ಯ ಲಭ್ಯವಾಗಿದ್ದು, 4 ಜನ ಅಣ್ಣ ತಮ್ಮಂದಿರ ಹೆಸರಿಗೆ ತಲಾ 30x180 ರಂತೆ ಗ್ರಾಮ ಠಾಣದ ಜಮೀನು ಖಾತೆ ಮಾಡಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೊರಟಗೆರೆ ತಾಲೂಕಿನ ತುಂಬಾ ಬರೀ ಇದೇ ರೀತಿಯಾದಂತಹ ಖಾತೆಗಳದ್ದೇ ಹಾವಳಿ ಅನ್ನೋದಕ್ಕೆ ಮತ್ತೊಂದು ನಿದರ್ಶನವಾಗಿದೆ. ಸರ್ಕಾರಿ ಜಾಗವನ್ನೇ ಕಬಳಿಕೆ ಮಾಡ್ತಾ ಇದ್ದಾರೆ ಈ ಚುನಾಯಿತ ಜನಪ್ರತಿನಿಧಿಗಳು. ಗೃಹ ಸಚಿವರೇ, ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಎಂಬ ಸೌಮ್ಯತೆ ಇಲ್ಲಿ ದುರ್ಬಳಕೆಯಾಗ್ತಾ ಇರುವುದನ್ನ ನೀವೇ ಈ ಸ್ಟೋರಿ ನೋಡಿ ಅರ್ಥ ಮಾಡಿಕೊಳ್ಬೇಕಿದೆ. ದೊಡ್ಡಸಾಕೆರೆ ಗ್ರಾಮ ಪಂಚಾಯಿತಿಯಿಂದ ಅನಧಿಕೃತವಾಗಿ ತಲಾ ಒಬ್ಬರ ಹೆಸರಿಗೆ 30x180 ರಂತೆ 4 ಜನರಿಗೆ ಸೈಟಿನ ಖಾತೆ ಮತ್ತು ರೆಸಲ್ಯೂಷನ್ ಪಾಸ್ ಮಾಡಿಸಿಕೊಂಡಿರುವುದು ಈ ಗ್ರಾಮ ಪಂಚಾಯಿತಿ ಸದಸ್ಯ. ಅಲಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಗೌಡನ ವಿರುದ್ಧ ತುಮಕೂರು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗೆ ದೂರು ಸಲ್ಲಿಸಿದ್ರು ಈ ರೈತ ಸಂಘ ಮತ್ತು ಸ್ಥಳೀಯರು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ದೊಡ್ಡಸಾಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲಪನಹಳ್ಳಿ ಗ್ರಾಮ ಠಾಣಕ್ಕಾಗಿ ಈ ರೈತರು ಹೋರಾಟ ಮಾಡಿದ್ದು, ಈ ಠಾಣಾ ಪ್ರದೇಶದಲ್ಲಿ ಇರುವಂತಹ ಜಾಗವನ್ನ ವೆಂಕಟೇಶ್ ಗೌಡ ಲಪಟಾಯಿಸಿರುವುದು ಈ ವೇಳೆ ಬೆಳಕಿಗೆ ಬಂದಿದೆ. ಕೊರಟಗೆರೆ ರೈತ ಸಂಘ ಮತ್ತು ಅಲಪನಹಳ್ಳಿ ರೈತರ ಮನವಿಯಂತೆ ಗ್ರಾಮಕ್ಕೆ ಭೇಟಿ ನೀಡಿರುವಂತಹ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಸಂಜೀವಪ್ಪ ಮತ್ತು ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಈ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಗ್ರಾಮ ಠಾಣಾದ ಜಮೀನು ಜಾಗಕ್ಕೆ ಭೇಟಿ ನೀಡಿ ಅರಳಿ ಮರದ ಕೆಳಗೆ ಪಂಚಾಯಿತಿ ನಡೆಸಿ ಗ್ರಾಮಸ್ಥರ ಮನವಿ ಆಲಿಸಿ ಗ್ರಾಮ ಪಂಚಾಯಿತಿ ಕಡತಗಳ ಪರಿಶೀಲನೆ ನಡೆಸಿ ಕ್ರಮಕ್ಕಾಗಿ ಸರ್ಕಾರಕ್ಕೆ ವರದಿ ಕಳುಹಿಸುವ ಭರವಸೆಯನ್ನ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಸಂಜೀವಪ್ಪ ನೀಡಿದ್ದಾರೆ. ರೈತ ಸಂಘ ಮತ್ತು ಸ್ಥಳೀಯ ರೈತರ ವಿರುದ್ಧ ಹೀನಾಯವಾಗಿ ನಾಲಿಗೆ ಹರಿಬಿಟ್ಟ ಅಲಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಗೌಡ ವಿರುದ್ಧ ಕ್ರಮಕ್ಕೂ ಕೂಡ ಈ ವೇಳೆ ಜನರು ಆಗ್ರಹಿಸಿದ್ದಾರೆ. ಗ್ರಾಮ ಠಾಣಾದ ಜಾಗ ಉಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಿಕೊಡುವಂತೆ ರೈತ ಸಂಘ ಮತ್ತು ಅಲಪನಹಳ್ಳಿ ರೈತಾಪಿ ವರ್ಗ ಪಟ್ಟು ಹಿಡಿದಿದೆ. ಇಲ್ಲಿ ನಾವು ಏನೂ ಇಲ್ಲ, ಈ ಹುಡುಗರು ಆಟ ಆಡೋದಕ್ಕೆ ಇನ್ನೊಂದಕ್ಕೆ ಫೀಲ್ಡು ಎಲ್ಲಿ ಒಂದು ಅಡಿ ಜಾಗ ಇಲ್ಲ ಊರಿಗೆ. ಏನೋ ಇದನ್ನ ಒಂದು ಸ್ವಲ್ಪ ಆಟದ ಮೈದಾನ ಅದು ಇದು ಒಂದು ಸ್ವಲ್ಪ ಒಂದು ಯಾವುದೋ ಸಮುದಾಯ ಭವನ ಅದು ಇದು ಮಾಡೋಣ ಅಂತ ಒಂದು ಆಸೆ ಐತೆ. ಇಲ್ಲಿ ಮೊದಲು ಯಾರೋ ಪ್ರಭಾವಿ ಬೆಂಗಳೂರು 9 ಎಕರೆ ಗೋಮಾಳ ಇಲ್ಲಿ ಹಾಕ್ಕೊಂಡಿದ್ದೆ ಬೆಂಗಳೂರು, ಅದನ್ನ ತೆರವುಗೊಳಿಸಿದ್ವಿ. ಒಂದು ಅಕ್ಕಿ ಕೊಡೋಕ್ಕಾಗಲಿ, ಒಂದು ನೀರಿಂದ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಸೌಲಭ್ಯ ಬೇಡ, ಅದಕ್ಕೆ ಮಾಡಬೇಕು ಅಂತ ನಾವು ಒಂದು ಆಸೆ ಇಟ್ಕೊಂಡಿದ್ವಿ. ಇಲ್ಲೇನೋ ಸಮುದಾಯ ಭವನ, ಬಡವ್ರ ಬಗ್ಗೆ ಮದುವೆ ಮಾಡ್ಕೊಳಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಒಂದು ದೇವಸ್ಥಾನ ಐತಿ, ಎಲ್ಲ ಇಂಪ್ರೂವ್ ಮಾಡಬೇಕು. ಎಲ್ಲ ಬೇರೆ ಕಡೆ ಎಲ್ಲ ಹೋದಾಗೆಲ್ಲ ತಮಿಳುನಾಡು ಆ ಕಡೆ ಎಲ್ಲ ಹೋಗ್ತೀವಿ, ಚೆನ್ನಾಗಿ ದೇವಸ್ಥಾನಗಳು ಅವು ಇವು ನೋಡ್ತಾ ಇದ್ವಿ. ಜಾಗ ಇಲ್ಲಿ ಒಂದು ಅಡಿ ಇಲ್ಲ. ಅದಕ್ಕೆ ಇದು ಮೊದಲು ಹಳೆ ದೇವಸ್ಥಾನ ಕಿತ್ತಾಕ್ಬಿಟ್ಟು ತಳಕ್ಕೆ ಅದನ್ನು ಸ್ವಲ್ಪ ರೆಡಿ ಮಾಡೋಣ. ಮೊದಲೆಲ್ಲ ನಮ್ಮ ಅಪ್ಪವರೆಲ್ಲ ಪೂಜೆ ಮಾಡ್ತಿದ್ರಂತೆ, ನಮಗೆ ಗೊತ್ತಿಲ್ಲ, ನಮಗೂ ಹುಡುಗರಿಗೆ ಗೊತ್ತಿಲ್ಲ. ಈ ನಡುವೆ ಗೊತ್ತಾಗಿತ್ತು ದೇವಸ್ಥಾನ ಇಲ್ಲಿತ್ತು, ಈ ಬೇವಿನ ಮರ ಇತ್ತು, ಇಲ್ಲೆಲ್ಲ ಹರಾಜು ಆಗ್ತಿತ್ತು, ಬೇವಿನ ಬೀಜ ಬಿದ್ದಾಗ ಹರಾಜು ಮಾಡ್ತಿದ್ರು, ಈ ಬೇವಿನ ಬೀಜ ಅವೆಲ್ಲ ಅಂತ ಹೇಳ್ತಿದ್ರು. ನಮ್ಗೇನೋ ಗೊತ್ತಿಲ್ಲ. ನಮ್ಮ ತಾಯಿಯವರು ಏನು ಸರ್ಕಾರಿ ಅಧಿಕಾರಿಗಳು ಈ ಅಲಪನಹಳ್ಳಿ ಗ್ರಾಮದ ಹಳೆ ಗ್ರಾಮ ಠಾಣ ಅಂದರೆ 100-150 ವರ್ಷದ ಹಿಂದೆ ಹಳೆ ಗ್ರಾಮ ಠಾಣಕ್ಕೆ ಬಂದು ಇವತ್ತು ಸಾರ್ವಜನಿಕ ಆಸ್ತಿನ ಸಾರ್ವಜನಿಕವಾಗಿ ಉಳಿಸ್ರಿ ಅಂತೇಳಿ ನಮ್ಮ ಹೋರಾಟ ಅಷ್ಟೇ ಬಿಟ್ಟರೆ ಯಾವುದೇ ಅಧಿಕಾರಿ ಮೇಲಾಗಲಿ ಅಥವಾ ಪ್ರಭಾವಿ ವ್ಯಕ್ತಿಗಳ ಮೇಲಾಗಲಿ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಬಂದು ಸಾರ್ವಜನಿಕ ಆಸ್ತಿ ಇದು, ಅಂದರೆ 106 ವರ್ಷಗಳ ಹಳೆ ಆಸ್ತಿ ಇದು ಸಾರ್ವಜನಿಕವಾಗಿ ಉಪಯೋಗ ಆಗಲಿ, ಸಾರ್ವಜನಿಕವಾಗಿ ಶಾಲಾ ಮಕ್ಕಳು ಆಟದ ಮೈದಾನ ಅಥವಾ ಒಂದು ಪಾರ್ಕು, ವಯಸ್ಸಾದಂಥವ್ರು ಇಲ್ಲಿ ವಿಶ್ರಾಂತಿಗೋಸ್ಕರ, ಆಮೇಲೆ ಒಂದು ಸಮುದಾಯ ಭವನ ಮಾಡ್ಬೋದು. ಮುಂದೆ ಈಗ ಜಾಗ ಉಳಿದಿದ್ರೆ ಮುಂದೆ ಏನೋ ಒಂದು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಹೋರಾಟ ನಾವು ಮಾಡ್ತಾಯಿದ್ವಿ. ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಬಂದು ನಾವು ಅದನ್ನು ಪರಿಶೀಲನೆ ಮಾಡಿ ದಾಖಲೆ ಎಲ್ಲ ನಾವು ಮುಂದೆ ಕ್ರಮ ಕೈಗೊಂಡು ಈ ಜಾಗನ ಉಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನು ಮಾಡ್ಬೋದು. ಅಧಿಕಾರಿಗಳು ಜನಕ್ಕೆ ಸಪೋರ್ಟ್ ಮಾಡ್ತಾರೋ ಅಥವಾ ಪ್ರಭಾವಿಗಳಿಗೆ ಸಪೋರ್ಟ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ನೋಡೋಣ, ಕಾನೂನಾತ್ಮಕವಾಗಿ ಏನು ಮಾಡಿದ್ರೆ ಅದನ್ನು ನಾವು ಮುಂದೆ ಪರಿಶೀಲನೆ ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಸಾರ್ವಜನಿಕ ಆಸ್ತಿನ ಇದು ಸಾರ್ವಜನಿಕವಾಗಿ ಅಲಪನಹಳ್ಳಿ ಗ್ರಾಮಕ್ಕೋಸ್ಕರ ಮೀಸಲಿಡಬೇಕು ಅಂತ ನಾವು ಅಧಿಕಾರಿಗಳನ್ನ ಈ ಮೂಲಕ ಕೇಳ್ಕೊಂಡಿದ್ದೀವಿ. ಅವ್ರು ಏನು ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದೆ ಅವರಲ್ಲಿ. ನಮ್ಮ ದೊಡ್ಡಸಾಕೆರೆ ಗ್ರಾಮ ಪಂಚಾಯತಿ ಆಲಪನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಾವು. ಈ ಒಂದು ಎಲ್ಲ ಗ್ರಾಮಸ್ಥರೆಲ್ಲ ಇದು
ಹಿಂದೆ ಗ್ರಾಮ ಠಾಣಾ ಇತ್ತು, ಸರ್ಕಾರಿ ಆಸ್ತಿ ಇತ್ತು, ಹಾಗೆ ಅಂತ ಕೂಡ ಇಲ್ಲಿ ವಾದ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲಿ ಸುಮಾರು ವರ್ಷಗಳಿದೆ ಇದ್ದೀವಿ ನಾವು ಹಾಗೆ ಅಂತ ಅವರು ಕೂಡ ಹೇಳ್ತಾಯಿದ್ದಾರೆ. ದಾಖಲಾತಿಗಳೆಲ್ಲ ಪೂರ್ತಿ ನಾವು ಈಗ ಗ್ರಾಮ ಪಂಚಾಯತಿಯಲ್ಲಿ ಹುಡುಕಿ ನಿಂತ್ಕೊಂಡು ನೋಡಿ ಎಲ್ಲ ದಾಖಲಾತಿಗಳನ್ನು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ, ಇಒ ಸುಪ್ರದಿಗೆ ಕೊಟ್ಟಿದ್ದೀವಿ. ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇದೆ ಒಂದು ವಾರದಲ್ಲಿ ಕೊಡಿ ಅಂತ ಇದರದಾರು ಕೂಡ ಹೇಳಿದ್ದೀವಿ. ಇದನ್ನು ಜಾಗ ಯಾರಲ್ಲಿ ಬರ್ತದೆ ಏನಾಗುತ್ತೆ ಅಂತೇಳಿ ನಾವು ಏಡಿಯಲ್ಲಿ ಇದ್ದಾರೆ, ಸರ್ವೆ ಡಿಪಾರ್ಟ್ಮೆಂಟ್ ಇದೆ, ಸರ್ವೆ ಡಿಪಾರ್ಟ್ಮೆಂಟ್ಗೆ ಬಂದಾಗ ಇದು ಎಲ್ಲಿದೆ ಏನು ಸರ್ವೆ ಮ್ಯಾಪ್ ಜೊತೆಗೆ ಸಿಕ್ಕಾಕೊಂಡ್ಬಿಡ್ತದೆ, ಆಕಾರ ಬಂದು ಆಡು ಎಲ್ಲ ಪೂರ್ತಿ ಸಿಗ್ತದೆ. ಆಮೇಲೆ ಅವ್ರ ರೆಕಾರ್ಡ್ಸ್ ಮಂಡಲ ಪಂಚಾಯತಿಯಲ್ಲಿ ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಕೂಡ ಅದು ರೆಕಾರ್ಡ್ಸ್ ತೊಗೊಳ್ತೀವಿ. ಅದು ತೊಗೊಂಡು 234 ಅಡಿಯಲ್ಲಿ ಸರ್ಕಾರ KPR ಆ್ಯಕ್ಟಲ್ಲಿ ಇದೆ. ಇದನ್ನು ಒಂದು ನಾವು ಸರ್ಕಾರದ ಸಾರ್ವಜನಿಕ ಉದ್ದೇಶ ಪರವಾಗಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇರುತ್ತೋ ಅದನ್ನು CO ಸಾಹೇಬರ ಅಧ್ಯಕ್ಷತೆಯಲ್ಲಿ ಇಟ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಕಾನೂನಾತ್ಮಕವಾಗಿ ಇದನ್ನು ತಗೊಳ್ತೀವಿ ಅಂತೇಳಿ ಅನಿಸ್ತದೆ. ಈಗ ಮೇಲ್ನೋಟಕ್ಕೆ ಬೇರೆ ಬೇರೆ ಇದೆ, ಗ್ರಾಮಸ್ಥರು ಒಂದು ಹೇಳ್ತಾರೆ, ಅವ್ರು ಯಾರೋ ಪೂಜಾರಿ ಕೂಡ ಬಂದರು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತ, ಮಂಡಲ ಪಂಚಾಯತಿ ಇಲ್ಲಿ ನಾವು ಇಲ್ಲಿ ಉಲ್ಬಾನ ಐತೆ ಸರ್ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ ಅಂತೆಲ್ಲ. ಇವೆಲ್ಲ ಪೂರ್ತಿ ಸರ್ವೆ ಡಿಪಾರ್ಟ್ಮೆಂಟ್ ಕಾಪಿ ಮಾಡೋದು ಸಿಗ್ತದೆ. ಆಮೇಲೆ ಎಲ್ಲೆಲ್ಲಿ ಏನಾಗಿದೆ, ಮಂಡಲ ಪಂಚಾಯತಿ ಏನಾಗಿದೆ, ಗ್ರಾಮ ಪಂಚಾಯತಿ ಏನಾಗಿದೆ, ಹೆಂಗೆ ಅವು ಬಂದಿದೆ ಅಂತ ಕೂಡ ಬರ್ತದೆ. ಅವರು ಭಾಗಪತ್ರ ಮಾಡಿದ್ದೀರಿ ಅಂತ ಅವ್ರು ಕೂಡ ಅಂದರು. ಆ ಭಾಗಪತ್ರಕ್ಕೆ ಡಾಕ್ಯುಮೆಂಟ್ ಏನಿದೆ ಅದು ಕೂಡ ಹುಡುಕ್ಬೇಕಾಗತ್ತೆ. ನಿಂತ್ಕೊಂಡು ಮಾಡಿದಾಗ ಇವೆಲ್ಲ ಪೂರ್ತಿ ಔಟ್ಪುಟ್ ಈಚೆ ಬರ್ತದೆ ಅಂತೇಳಿ ಅದನ್ನು ಸರ್ಕಾರಿ ಆಸ್ತಿನ ಉಳಿಸೋದಕ್ಕೆ ಈ ಮಟ್ಟಕ್ಕೆ ಪ್ರಯತ್ನ ಪಡಬೇಕು. ರೈತ ಸಂಘಟನೆಗಳು ಬರಬೇಕು, ರೈತ ಊರೇ ಬಂದಾಗಬೇಕಂತ. ಇದು ಇಲ್ಲಿವರೆಗೂ ಅಲ್ಲಲ್ಲ, ನನ್ನ ಪ್ರಶ್ನೆ ಈ ವಿಚಾರದ ಬಗ್ಗೆ, ಈ ಗ್ರಾಮದ ಬಗ್ಗೆ ಮಾತಾಡ್ತಲ್ಲ. ಎಲ್ಲೆಲ್ಲಿ ಗ್ರಾಮದಲ್ಲಿ ಬೇರೆ ಬೇರೆ ಇರ್ತಾರೆ, ಬಲಾಟರು ಇರ್ತಾರೆ, ಎಲ್ಲ ಪೂರ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗ್ತಾ ಇದೀವಿ. ಮಾತ್ರ ಸಮಸ್ಯೆ ಬಗೆಹರಿಸಕ್ಕೆ ಮುಂದಾಗ್ತೀರಾ ಅಥವಾ ನಾವು ವಾಲಂಟ್ರಿಯಾಗಿ ನಿಂತ್ಕೊಂಡು ಮಾಡ್ತಾ ಇದೀವಿ. ನಮಗೂ ಜನ ಹೇಳಿದ್ರೆ ಗೊತ್ತಾಗೋದು. ನಾವು ಒಳಗೆ ನಾವು ಗ್ರಾಮ ಪಂಚಾಯತಿಲಿ ಈಗ ಹೋದ್ವಿ, ಗ್ರಾಮ ಪಂಚಾಯತಿ ಬಿಲ್ ಕಟ್ಟರ್ಸು ಕಾಪಾಡಬೇಕು, ಗ್ರಾಮ ಮಾಡಬೇಕು, ಕಾಪಾಡಬೇಕು. ಮಧ್ಯದಲ್ಲಿ ನಮ್ಮ ಮೆಂಬರ್ಸು ಅವರು ಇವರು ಸೇರಿದಾಗ ಅಲ್ಲೇನೋ ಮೀಟಿಂಗ್ ತೀರ್ಮಾನ ಆಗುತ್ತೆ. ಅದು ಮೀಟಿಂಗ್ ರೆಸರ್ವೇಷನ್ ಮಾಡ್ಕೊಬೇಕಾಯ್ತು. ನಡವಳಿ ಕೆಲವು ಆಗಿರ್ತದೆ, ಕೆಲವು ಆಗಲ್ಲ. ಅನ್ನೋದು ರೆಕಾರ್ಡ್ಸ್ ಕೂಡ ಇದ್ದಾವೆ, ನಡೆದೋಗಿದ್ದಾವೆ. ಈಗ ಅದನ್ನು ಆನ್ಲೈನ್ ಮಾಡಬೇಕು ಅಂತ ಸರ್ಕಾರ ಕೇಟು ಅಂತ ತಗೊಂಡು, ನಾನು ಕೂಡ ಸ್ಟೇಟಲ್ಲಿ ಒಂದು ಒನ್ ಆಫ್ ದಿ ಮೆಂಬರ್, ಎಲ್ಲ ಆನ್ಲೈನ್ ಮಾಡ್ತಾಯಿದ್ವಿ. ಪ್ರತಿದಿನ ಏನಾಗುತ್ತೋ ಆನ್ಲೈನ್ ಮೀಟಿಂಗ್ ಆಗಬೇಕು, ಆನ್ಲೈನ್ ರೆಸರ್ವೇಷನ್ ಮಾಡಬೇಕು, ಎಲ್ಲ ಪೂರ್ತಿ ಟ್ರಾನ್ಸ್ಪರೆನ್ಸಿ ಬರ್ತದೆ. ಇವತ್ತೇನು ಮೀಟಿಂಗ್ ಆಗುತ್ತೆ ನಾಳೆ ಬೆಳಗ್ಗೆ ಅದು ಟ್ರಾನ್ಸ್ಪರೆನ್ಸಿ ಬರ್ತದೆ, ಅದು ಆನ್ಲೈನ್ಗೆ ಇರ್ತದೆ. ಅದು ಯಾರು ರೆಕಾರ್ಡ್ಸ್ ಹೊಲಿಸೋಕ್ಕಾಗಲ್ಲ. ಕೈಯಲ್ಲಿರೋ ಮ್ಯಾನ್ಯಲ್ ರೆಕಾರ್ಡ್ಸಲ್ಲೆಲ್ಲ ತಿದ್ದೋದು ಬದಲು ಮಾಡ್ತೇವೆ. ಅದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲೂ ಸುಮಾರು ಪ್ರಾಪರ್ಟಿಗಳು ಬಿಟ್ಟೋಗಿದ್ದಾವೆ, ಅದನ್ನು ಸರಿ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಗ್ರಾಮ ಪಂಚಾಯತಿ PDO ಮೇಲೆ ಭಯಂಕರ ಒತ್ತಡ ಇದೆ, ತುಂಬ ಒತ್ತಡ ಇದೆ ಅಂತ. ಇಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಆ ಮಟ್ಟಿಗೆ ಆಗಿದೆ. ಬೇರೆ ಪಂಚಾಯತಿ ನಾವು ಹೋಗ್ತೀವಿ ನಮ್ಮ ಮಟ್ಟಿಗೆ ರೆಡಿ. ಅದು 2 ಪಂಚಾಯತಿ ಇಲ್ಲಿ ಒತ್ತಡ ಇಲ್ಲಿ ಇದು 150 ವರ್ಷದಿಂದ ಅಂತ ಹೇಳಿದ್ರು ಇವರು ರೈತಾಂಗ. 150 ವರ್ಷದಿಂದ ಏನು ಮಾಡ್ತಿದ್ರು? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಇದ್ದೀವಿ. ಇವಾಗ ಈ ರಾಜಕೀಯ ಉದ್ದೇಶ ಇದು ರೈತ ಸಂಘ ಅಂತ ಮಾಡ್ಕೊಬಿಟ್ಟು ಎಲ್ಲೋ ಯಾರೋ ಒಂದು 5-6 ಜನ ಜಮೀನು ಇರ್ಬೋದು, ಒಂದು 2 ಎಕರೆ ಇಲ್ದಿದ್ದವ್ರನ್ನೆಲ್ಲ ಹಾಕ್ಕೊಂಡು ಊರನ್ನೆಲ್ಲ ಗಬ್ಬೆಬ್ಬರಿಸಿ ಏನಪ್ಪ ಇರೋದೇನೋ ಹೇಳೋದು. ಇದೊಂದೇ ಊರು, ಯಾವುದೋ ಜಾಗ ಇಲ್ಲ ಅಂದ್ರಲ್ಲ. ಗೋಮಾಳ ಅಲ್ಲಿ 8 ಎಕರೆ ಇದೆ, ಗೋಮಾಳ 8 ಎಕರೆ. ಇದು ನಮ್ಮ 150 ವರ್ಷದಿಂದ ಇದ್ದಿದ್ದ ಅನುಭವದಾಗಿರೋದು. 150 ವರ್ಷದಿಂದ ಅನುಭವ ಇರೋದ್ರನ್ನ ಇವತ್ತು ಇವ್ರು ಯಾರು ಇಲ್ಲೇನು ಊರಿದ್ದಿದ್ದು 4-5 ಮನೆ ಇವತ್ತು ಎಲ್ಲಿಂದಲೇ ಬೇರೆ ಬೇರೆ ಊರಿನಿಂದ ಬಂದಿಲ್ಲಿ ಸೇರ್ಕೊಂಡು ಸೈಟ್ಗಳು 2 ಟರ್ಮ್ ಸೈಟ್ ಕೊಟ್ಟವ್ರೆ. 1 ಟರ್ಮ್ ಅಲ್ಲ ಸೈಟ್ ಕೊಟ್ಟಿರೋದು, 2 ಟರ್ಮ್ 2 ಎಕರೆ ಕೊಂಡು ಚನ್ನಗಬ್ಬರ ಕಾಲದಾಗೆ ಇಲ್ದಿದ್ದವ್ರಿಗೆಲ್ಲ ಕೊಟ್ಟಿದ್ದೀವಿ. ಇರೋರು ತಗೊಂಡವ್ರು, ಅದ್ರಾಗೆ ನಾನು ತಗೊಂಡಿಲ್ಲ. ಏನಪ್ಪ 150 ವರ್ಷದಿಂದ ಇದು ಸರ್ಕಾರಿ ಗೋಮಾಳ ಅಂದರು. 150 ವರ್ಷದಿಂದಲೂ ನಾವು ಅನುಭವದಾಗಿದ್ದು ಮನೆ ಕಟ್ಟಿದ್ದು ಇಲ್ಲಿ ಬಂದಿದ್ದೀವಿ. ನಮ್ಮ ಅಪ್ಪನ ನಮ್ಮ ತಾತನ ಮಂಡಲ್ನಾಗೆ ಅವಾಗ ಮಾಡ್ಯವ್ರೆ, ಖಾತೆ ಐತೆ ಇದುವರೆಗೂ. ನೋಡೋಣ ಕೋರ್ಟು ಕಾನೂನು ಐತೆ. ಇದು ಹಳೆ ಊರು, ನಾಮಕರಣ ಆಗಿರೋದಕ್ಕೆ ಬಿಟ್ಕೊಡಿ ಅಂತ ಏನಾದ್ರು ದಾಖಲೆ ಕೊಡು. ನಾನು ವಾಸ ಆಗಿದ್ದೀನಿ, ನಮ್ಮಪ್ಪ ಇಲ್ಲಿ ಸೈಟ್ ಕೊಟ್ಟಿದ್ದ, ನಂದು ಹಕ್ಕುಪತ್ರ ಐತೆ, ಸಾಗುವಳಿ ಐತೆ. ಇನ್ನು ನಾನನ್ನ ಕೋರ್ಟ್ನಾಗ ಕಾಪಿ ತಂದು ಕೊಡ್ತೀನಿ. 150 ವರ್ಷದಿಂದ ಇಲ್ಲಿ ಇದ್ಕೊಂಡು ಇವತ್ತು ನಂದು ಅಂತ ಗ್ರಾಮ ಠಾಣಾ ಅಂತ ಹೇಳಿ ಬಂದ್ಬಿಟ್ಟು ಊರು ಉದ್ಧಾರ ಮಾಡಿದ್ದು ಹಾಗಾಗೈತೆ. ಇವಾಗ ಇದನ್ನ ಮಾಡಕ್ ಬಂದವ್ರೆ, ಮಾಡ್ಲಿ ನೋಡ್ತೀನಿ ನಾನು. ಇದು ಗ್ರಾಮ ಠಾಣಾನ ಸರ್ವೆ ನಂಬರ್ ಖಾತೆ ನಂಬರ್ ಯಾವುದು ಇದು ಈಗ ನೀವಿರೋದಲ್ಲಿ? ಇದು ಸರ್ ಗ್ರಾಮ ಠಾಣಾನೇ ಅಂತಲೇ ಬರ್ತದೆ. ಸರ್ವೆ ನಂಬರ್ ಪಾಣಿ ಇರಬೇಕು. 1 ಎಕರೆ ಪಾಣಿ ಐತೆ, 1 ಎಕರೆ 9 ಗುಂಟೆ. ಏನು ಪಾಣಿನೇ ಅದೇ ಸರ್ಕಾರನೇ ಅಂತೇಳಿ ಬರ್ತಿತ್ತು. ಆಗಿಲ್ಲ ಇನ್ನ ಏನು ಖಾತೆ ಆಗೈತೆ, ಖಾತೆ ಆಗೈತೆ. ಈ ಸತ್ತಿಗೆ ಅರ್ಜಿ ಕೊಟ್ಟಿದ್ದೀನಿ. ಏನಪ್ಪ ಹೌಸ್ ಲಿಸ್ಟ್ ಐತೆ, 98ರಾಗಿಂದಲೂ ಐತೆ. ಯಾರ ಹೆಸರು ಕೊಟ್ಟಿದ್ದೀರಿ? ಹೆಸರೇನು? ವೆಂಕಟೇಶ, ಶ್ರೀರಾಮಯ್ಯ, ವೆಂಕಟೇಗೌಡ, ನಾರಾಯಣಗೌಡ, ಸಿದ್ಧಲಿಂಗೇಗೌಡ ಅಂತ 6 ಜನಕ್ಕೆ ಆಗೈತೆ.
ಎಷ್ಟು ಎಕರೆ ಇದು? 1 ಎಕರೆ 9 ಗುಂಟೆಗೆ 9 ಗುಂಟೆ ದೇವಸ್ಥಾನಕ್ಕೆ ಬಿಟ್ಟವ್ರು ಆವಾಗಲೇ ಇನ್ನಿರೋದನ್ನ ಸೈಟ್ ಕೊಟ್ಟವ್ರಪ್ಪ ನನಗೆ. ನಿಮಗೆ ನಿಮ್ಮ ಅಣ್ಣ ತಮ್ಮರಿಗೆ ಹಂಚಿಕೆ ಆಗಿದೆ. ಗಂಟಿಗೆ ಆಯ್ತು ಇದೇನು ಯಾರು ಇವಾಗ ಇಲ್ಲೆಲ್ಲ ಬಂದು ಹೇಳಿದ್ರಲ್ಲ, ಇಲ್ಲಿ ಯಾಯಪ್ಪನೂ ಮನೆ ಕಟ್ಟಿರ್ಲಿಲ್ಲ. ನಿವೇಶನ ರೂಪದಲ್ಲಿ ಆಗೈತು, ಜಮೀನು ನೀವೆಷ್ಟು 30 ಇವರು ಯಾರು ಸಿದ್ದರಾಮಯ್ಯ 180 ಎಷ್ಟು ಯಾವ ಮೂಡ ಸೈಟ್ಗಳು